ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಒನ್ ಡೇ ಆಫರ್ ಸಂಡೇ ಆಫರ್ದೊಳಗೆ ಈ ಒಂದು 2 ಎಳೆ ಮಂಗಲ ಚೈನನ್ನು ನಿಮಗೋಸ್ಕರ ಫ್ರೀ ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ಯಾರಿಗುಂಟು ಯಾರಿಗಿಲ್ಲ ಆಫರ್ ನೋಡ್ರಿ. ಸೊ ಇದೊಂದು ಬನಾರಸಿ ಸಿಲ್ಕ್ ಸ್ಯಾರಿ ಒಳಗೆ ನಿಮ್ಗೆ ಈ ಥರ ಎಲ್ಲ ಮಸ್ತ್ ಆಗಿರುವಂಥ ರಿಚ್ ಪಲ್ಲು ಇರುವಂಥ ಒಂದು ಬನಾರಸಿ ಸೀರೆ ನೋಡಕ್ಕೆ ನಿಮ್ಗೆ ಸೇಮ್ ಮಡಿ ಸೀರೆ ಕಂಡಂಗೆ ಕಾಣಿಸ್ತೈತಿ. ಇದಕ್ಕೆ ನಿಮ್ಗೆ ಮಸ್ತ್ ಆಗಿರುವಂಥ ಡಿಸೈನ್ ಆಗಿರುವಂಥ ಸೊ ಬ್ಲೌಸ್ ಪೀಸನ್ನು ಕೂಡ ಬರ್ತೈತಿ. ನೀವು ನೋಡ್ರಿ, ನೋಡಕ್ಕೆ ಸೇಮ್ ಟು ಸೇಮ್ ನಿಮ್ಗೆ ಬಾಕ್ಸ್ ಕಟ್ಟಿಂಗ್ದೊಳಗೆ ಗೋಲ್ಡ್ ಥರನೇ ಡಿಸೈನ್ ಇರುವಂಥ 2 ಎಳೆ ಮಂಗಲ ಚೈನ 28 ಇಂಚ್ ಬರ್ತೈತ್ರಿ. ನೀರಾಗ ಹಾಕಿಲ್ಲ ಯೂಸ್ ಮಾಡ್ತೀನಿ ಅಂದ್ರೆ ಆರಾಮ್ಸೆ ತುಂಬ ದಿನ ಯೂಸ್ ಮಾಡ್ಬೋದು. ಸೊ ಇದ್ರಾಗ 2 ಸೀರೆ ಆಫರ್ ಕೊಟ್ಟಿದ್ದ. 1 ಸೀರೆ ಅಂತ ಆಲ್ರೆಡಿ ಬುಕ್ಕಿಂಗ್ ಆಯ್ತು. ಜಸ್ಟ್ ಹಾಕಿ ಹಾಫ್ ಆನ್ ಅವರ್ದಾಗ ವಿಡಿಯೋ ಹಾಕಿ ಹಾಫ್ ಆನ್ ಅವರ್ದಾಗ 1 ಸೀರೆ ಬುಕ್ಕಿಂಗ್ ಆಯ್ತು. ಇದು ಫಾಸ್ಟ್ ಬುಕ್ಕಿಂಗ್ ಆಗುತ್ತೆ ರೀ. ಯಾರಿಗೆ ಬೇಕಾ ಯಾರಿಗುಂಟ ಯಾರಿಗಿಲ್ಲ ಆಫರ ಬೇಗ ಬುಕ್ ಮಾಡ್ಕೊರಿ. ಥ್ಯಾಂಕ್ ಯು. ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಇಷ್ಟೆಲ್ಲ ಆರ್ಡ್ರ್ ಆಗಿದ್ದಾವ. ಇವನ್ನೆಲ್ಲನೂ ಕೂಡ ಪ್ಯಾಕ್ ಮಾಡೀನಿ ಫ್ರೆಂಡ್ಸ. ಇವು 2 ದಿವಸದ ಆರ್ಡ್ರ್ ನೋಡಿರಿ. ಇನ್ನೂ ಹೆಚ್ಚೆಚ್ಚು ಇದೇ ಥರದ ಆರ್ಡ್ರ್ಗಳು ಸಿಗಲಿ ಅಂತೇಳಿ ಎಲ್ಲರೂ ಪ್ರೀತಿಯಿಂದ ಬ್ಲೆಸ್ಸಿಂಗ್ ಮಾಡಿರಿ. ಒಂದು ಒಳ್ಳೆ ಕಮೆಂಟ್ ಹಾಕ್ರಿ, ಖುಷಿಯಾಗಿರ್ರಿ, ನಮಗೂ ಖುಷಿಯಾಗಿರೋಕೆ ಬಿಡ್ರಿ. ನೆಗೆಟಿವ್ ಪಾಸಿಟಿವ್ ನಮ್ಮ ಮೈಂಡ್ನೊಳಗೆ ಇರುತ್ತೆ, ಬಟ್ ಅದನ್ನು ನಾವು ನೆಗೆಟಿವನ್ನು ಸ್ಪ್ರೆಡ್ ಮಾಡಬಾರ್ದು. ಪಾಸಿಟಿವ್ ಆಗಿ ನಾವು ಇನ್ನೊಬ್ರಿಗೆ ಕೊಟ್ಟರೆ ಇನ್ನೊಬ್ಬರಿಂದನೂ ನಮಗೆ ಪಾಸಿಟಿವೇ ಹೋಪ್ ಸಿಗುತ್ತೆ ಅನ್ನೋದು ನನ್ನ ಭರವಸೆ. ಸೊ ಬರ್ರಿ ಬ್ಲಾಗನ್ನು ಶುರು ಮಾಡೋಣ. ಮನ್ಯಾಗ ಮಾಡೋ ಹೆಣ್ಮಕ್ಳು ಚಲೋ ಇರ್ಬೇಕ್ರಿ. ಚಲೋ ಇರ್ಬೇಕಂದ್ರೆ ಆರೋಗ್ಯವಾಗಿರ್ಬೇಕು. ಇರ್ಲಿಕ್ಕಂದ್ರೆ ಮನೆಯವ್ರದ್ದೆಲ್ಲರದು ವ್ಯವಸ್ಥೆ ಅಸ್ತವ್ಯಸ್ತ ಆಗುತ್ತೆ. ಸೊ ಗಂಡು ಮಕ್ಳು ಅಂದ್ರೆ ಒಂದು ಹೊತ್ತಿಗೆ ಏನು ನೀರಿಲ್ಲ ಮನ್ಯಾಗ ಆ ಹುಡುಗಿ ತೆಗೆದು ತಗೋ. ಖಾಲಿ ಟೈಮ್ದಾಗ 28 ಸಲ ತೆಗೆದಿಡ್ತಿ ಈಗಿದ್ರೆ ಮಾಡ್ಬೋದಾಮ್. ರಾತ್ರಿ ತಂಡಿ ಉರಿ ಬಂದಂಗೆ ಆಗಿದ್ದು ರೀ ಫ್ರೆಂಡ್ಸ. ನನಗೆ ಯಾಕೋ ಮೈಯ ಸೊಗಸನೇ ಇಲ್ಲ. ಒಮ್ಮೆದೊಮ್ಮೆಲೆ ಬಡ್ದು ಹಾಕ್ದಂಗೆ ಆಗೈತಿ, ಜೋಲು ಹೋದಂಗೆ ಹಾಕತ್ತದ. ಈಗ ಆಪ್ಷನ್ನೇ ಇಲ್ಲ. ಈಗ ಹೋಗ್ಬರ್ಬೇಕು. ಇಷ್ಟೆಲ್ಲ ಅಷ್ಟು ಆರ್ಡ್ರ್ ಬಂದಾವ. ಲಗುಟ್ ಹಾಕಿದ್ರೆ ಲಗುಟ್ ಹೋಗಿ ತಲುಪ್ತಾವು. ಅಮೌಂಟ್ ಹಾಕಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಟ್ನೆ ಅಂದ್ರೆ ಮೊದಲು ಯಾವಾಗೂ ಹಾಕ್ಬರ್ಲಂಗೆ ಆಗುತ್ತೆ. ನಮ್ಮ ಯಜಮಾನಪ್ಪ ಅಂತೂ ಒಮ್ಮೊಮ್ಮೆ ಅವ್ರ ಕೆಲಸನಾಗ ಅವ್ರು ಬಿಸಿ ಆಗಿಬಿಡ್ತಾರೆ. ನನ್ನ ಕೆಲಸ ನಾನೇ ಮಾಡ್ಕೊಂಡು ಉತ್ತಮ ಅಂತ ಅಂದ್ಕೊಂಡು ಈಗ ನಾನೇ ಹೋಗಿ ಹಾಕಿ ಬರ್ತೀನಿ. ನನಗಂತೂ ಹೇಳೋಕ್ಕಾಗಿಲ್ಲ ರೀ ಫ್ರೆಂಡ್ಸ. ಮೈ ಎಲ್ಲ ಮಸ್ತ್ ಯಾರಿಗಾರ ಬಡ್ದು ಮಲಗಿಸಿರ್ತಾರೆ ನೋಡ್ರಿ, ಹಂಗೆ ಆಗ್ಬಿಟ್ಟೈತಿ. ನಾವು ನನಗೆ ಹೇಳೋದು ಲೇಟ್ ಆಯಿತು. ಮಕ್ಕಳು ಥಂಡಿ ಮುಕ್ಕೊಂಬಿಟ್ರೆ. ನಮ್ಮ ಯಜಮಾನಪ್ಪ ಒಂದಿನಂತೂ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದ್ರೂ ಮಕ್ಕಳಿಗೆ ಬಿಸಿ ಮಾಡಿ ಇದು ಮಾಡೋರು ಮಟಾರ ಅಲ್ಲ. ಗಂಡು ಮಕ್ಕಳು ಮಾಡಲ್ಲ ಆಲ್ಮೋಸ್ಟ್ ನಮ್ಮ ಮನೆಯಾಗ. ಯಾಕೆ ನಿಮ್ಮ ಮನೆಗೂ ಹಂಗೆ ಮಾಡ್ತಿರ್ಬೋದು. ಬಟ್ ಯಾವಾಗಾರ ಒಂದು ಸರಿ ನಮಗೂ ಹೆಲ್ತ್ ಅಪ್ಸೆಟ್ ಆದಾಗ ಸ್ವಲ್ಪ ಮಕ್ಕಳಿಗೆ ಬಿಸಿ ಮಾಡಿ ಏನಾದರೂ ಹೊರ್ಗಡೆದು ನಾಷ್ಟ ಇಷ್ಟ ತಂದು ಕೊಟ್ಟು ಸ್ವಲ್ಪ ಹಿಂಗೆ ಇದು ಮಾಡಿದ್ರೆ ನಮಗೂ ಒಂದಿನ ರೆಸ್ಟ್ ರಿಲ್ಯಾಕ್ಸ್ ಅಂತ ಆಗುತ್ತಾ. ಪೂರಾ ಒಂಥರ ಎಲ್ತು ಇದಾಗ್ಬಿಟ್ಟೈತಿ. ಕೆಮ್ಮೊಂದು ಭಾಳ ಆಗ್ಬಿಟ್ಟೈತ್ರಿ. ಹಂಗೆ ಕೆಮ್ಮಿ ನತ್ತಿ ಬ್ಯಾನ್ ಆಗತ್ತೈತಿ. ಎದೆ ಅಂತರೂ ಕೆಮ್ಮು ಅಂದ್ರೇ ನನಗೆ ಎದೆ ಹೊಡ್ದಂಗೆ ಆಗ್ಬಿಟ್ಟೈತಿ. ಅಷ್ಟು ಬ್ಯಾನ್ ಆದಂಗಂತ ಅನ್ಸಾಗ್ತದೆ. ಸೊ ಈಗ ಬರ್ತಾ ಮೆಡಿಕಲ್ದಾಗ ಕೆಮ್ಮಿಂದು ಔಷಧ ತೊಗೊಂಬರ್ತೀನಿ. ತೊಗೊಂಡು ಬಂದಾರ ಯಜಮಾನ್ರು. ಕಮ್ಮಿನೇ ಆಗಿಲ್ಲ. ಮಾತಾಡಿದ್ರಾಗ ಒಮ್ಮೆ ಹಿಂಗೆ ಎದೆ ಬಂದಂಗೆ ಆದಂಗೆ ಆಗತ್ತದ. ಅದ್ರಾಗ ಜರ್ನಿ ಆಯಿತು ನಿನ್ನೇನು. ಮತ್ತು ಡಸ್ಟು ಒಂದು ಆಗಿ ಬರಲಾಗೈತಿ ನೋಡ್ರಿ ಫ್ರೆಂಡ್ಸ್. ಮೊದಲ ಡಸ್ಟ್ ಅಲರ್ಜಿ ಇದ್ದಿಲ್ಲ ನನಗೆ. ಸರ್ಕ ಬಾಯಿ ಒಣಗಾಕತ್ತೈತಿ. ನೀರು ಕುಡಿದ್ರೆ ನೀರು ಸಮಯ ರುಚಿ ಆಗಲ್ಲ ಆಗ್ಯಾವ. ಥಂಡಿ ಜ್ವರ ಬಂದ್ರೆ ಮಜ್ಜಿಗೆ ಬೆಲ್ಲ ಹಾಕೊಂಡು ಕುಡಿಬೇಕತ್ತ. ಮನೆ ಸರಿಗೆ ಊರಾಗ ಬಂದಿದ್ದು ರೀ. ಇತ್ತೀಚೆ ಬರತೈತಿ. ಮೊದಲೆಲ್ಲ ಹಂಗೆ ಇದ್ದಿದ್ದಿಲ್ಲ. ಥಂಡಿ ಜ್ವರ ಏನು ಇತ್ತೀಚೆಗೆ ಹಂಗತೆ ಹಾಕತ್ತದ. ಮೊನ್ನೆ ಅಕ್ಕರ ಊರಿಗೆ ಹೋದಾಗ ಮಜ್ಜಿಗೆ ಬೆಲ್ಲ ಕೊಟ್ಟಿದ್ರು ಥಂಡಿ ಬಂದಾಗ. ಆದ್ರೆ ನನಗೆ ಇವತ್ತು ಅದು ನೆನೆಸ್ಕೊಂಡ್ರೆ ಉಲ್ಟಿ ಬಂದಂಗೆ ಹಾಕತ್ತದ. ಕೊಟ್ಟದ್ ಬಾ. ಸೊ ಇವಾಗ ಮಕ್ಕಳು ಕರ್ಕೊಂಡು ಎಲ್ಲ ಪಾರ್ಸಲ್ ಹಾಕಿ ಬರ್ತೀನಿ ರೀ. ನನ್ನಿಂದ ಅವರಿಗೆ ಇವತ್ತು ಸಾಲಿ ಕಳ್ಸೋದು ಆಗಲಿಲ್ಲ. ಎದ್ದು ಬುದ್ಧಿನ ಮಾಡ್ತಾಗಿಲ್ಲ. ಏನು ಮಾಡಲಿ ಹೇಳ್ರಿ ನಾನಾರು. ಅದಕ್ಕಂತೇಳಿ ಇವತ್ತು ಓಲಿ ಏನು ಮಾಡೋದು. ಅದಕ್ಕೆ ಹೆಣ್ಮಕ್ಳು ಮನ್ಯಾಗ ಮಾಡೋರು ಗಟ್ಟಿದ್ರೆ ಎಲ್ಲರದ್ದು ವ್ಯವಸ್ಥೆ ನೋಡಿರಿ. ಗಂಡು ಮಕ್ಕಳಾರ್ದು ಹೊರಗೆ ಹೋಗಿ ತಿಂತಾರ. ಮಕ್ಕಳಿಗೆ ಅದಕ್ಕೆ ಮಾಡಿ ಕಟ್ಟೋದು ಹಾಲಿ ನೋಡ್ರಿ. ನನಗೆ ಸೊಗಸಿಲ್ಲ. ಏನು ಮಾಡಲಿ. ಈಗ ಇದು ಈ ಬಿಳ್ಳಾರ್ದು ಐತ್ರಿ. ಯಾಕಂದ್ರೆ 4 ದುಡ್ಡು ಬರ್ತಾವ ಅಂತೇಳಿ ಮಾಡಾಕತ್ತೀನಿ. ಸೊ ಅದಕ್ಕಂತೇಳಿ ಹೋಗಿ ಹಾಕಿ ಬರ್ತೀನಿ. ಫುಲ್ ಹೆಂಗಾಗಿನಂದ್ರೆ ಮೆತ್ತಗಾದಂಗೆ ಆಗ್ಬಿಟ್ಟೈತಿ ನೋಡ್ರಿ. ನೋಡಕಟ್ಟೆ ಡುಮ್ಕ ಕಾಣಿಸ್ತೈತಿ ಶರೀರ. ಬಟ್ ಏನು ಇದು ಇಲ್ಲ. ನೋಡಕಟ್ಟೆ ರೀ ದಮ್ಕ. ಮೈಯಾಗ ಏನು ಜಾಸ್ತಿ ಶಕ್ತಿನೇ ಇಲ್ಲ ನಂಗೆ ಆಗ್ಬಿಟ್ಟೈತಿ. ಮಕ್ಕಳು ಕರ್ಕೊಂಡು ಈಗ ಹಾಕಿ ಬರ್ತೀನಿ ರೀ ಪೋಸ್ಟಿಗೆ. ಮನ್ಯಾಗದಾರ ಅವ್ರು ಇವತ್ತು. ನನ್ನಿಂದಾಗಿ ಬೇಜಾರಾಗುತ್ತೆ ಅದು ಒಂದು. ಏನು ಮಾಡೋದ್ರಿ. ನಮ್ಗೆ ಸೊಗಸಿಲ್ಲ ಅಂದರೆ ಏನು ತೊಗೊಂಡು ಏನು ಮಾಡೋದು, ಹೌದಿಲ್ಲ? ಸೀರೆಗಳು ಜ್ಯುವೆಲರಿ ಆರ್ಡ್ರ್ ಆಗಿದ್ದಾವೆ ರೀ. ಸೊ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಎಲ್ಲೋ ಸಮಾಧಾನ ಐತಿ.
ಮಾಡುವಂಥ ಕೆಲಸ ಜನರಿಗೆ ಇಷ್ಟ ಆಗತ್ತದ. ನನ್ನ ಏನಂತೀರಿ, ನಾ ಕೊಡೋ ಅಮೌಂಟಿಗೂ ನಾ ಸೇಲ್ ಮಾಡ್ತೀನಲ್ಲ, ಕಸ್ಟಮರ್ ಕೊಡೋ ಅಮೌಂಟಿಗೂ ನನ್ನ ಹತ್ರ ಇರೋ ಸಾರಿ ಕ್ವಾಲಿಟಿಗೂ ಖುಷಿ ಪಡ್ತಾರೆ. ಅದು ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇರಲಿ ಬಾ, ಅದು ಚೀಲ ಹಿಡ್ಕೊತೇನು ನಡಿ. ಓ ಬರ್ರಿ ಪೋಸ್ಟಿಗೆ ಹೋಗೋಣ. ಆಲ್ರೆಡಿ ಪೋಸ್ಟಿಗೆ ಬಂದು ನೋಡ್ರಿ. ಸ್ನೇಹ ಒಂಚೂರು ವೀಡಿಯೋ ಮಾಡ್ಕೊಡವ ಅಂತಂದೆ. ಡೈಲಿ ನಾನೇ ಬರ್ತಿರ್ತೀನಲ್ಲ, ಸೊ ಅವಾಗ ಏನೈತಿ ಒಂಚೂರು ವೀಡಿಯೋ ಮಾಡ್ಕೊಂಡಿರ್ತೀನಿ ಅಷ್ಟೇ. ಯಾಕಂದರೆ ಇದು ನನ್ನ ಡೈಲಿ ರೂಟೀನ್ ಆಗಿರೋದ್ರಿಂದ ಸೊ ನನ್ನ ಕೆಲಸಗಳನ್ನ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಶೇರ್ ಮಾಡ್ಕೊಳ್ಳೋದಕ್ಕೇ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ. ಎಲ್ಲರಿಗೂ ಒಂದು ಏನು ರಿಕ್ವೆಸ್ಟಪ್ಪ ಅಂತಂದ್ರೆ, ಸೊ ನಿಮ್ಗೆ ಯಾವುದಾದ್ರೂ ಬೇಕಾಗಿತ್ತಪ್ಪ ಆರ್ಡ್ರ್ ಹಾಕೋಕ್ಕಂತಂದ್ರೆ ದಯವಿಟ್ಟು ವಾಟ್ಸಪ್ ಮಾಡಿರಿ. ಅದ್ರೊಳಗೆ ನೀವು ಯಾವ ಥರ ಸೀರೆ ಇಷ್ಟಪಡ್ತೀರಿ, ನಿಮಗೂ ಮಂಗಲ ಚೈನ್ ಬೇಕಿದ್ರು ಕೂಡ ಇವಾಗ ಒಂದೇಳೆ ಮಂಗಲ ಚೈನ್ ಐತಿ. ಸೊ ಕರ್ನಾಟಕ ಡಿಸೈನ್ ಮಂಗಲ ಶಾರ್ಟ್ ತಾಳೆ ಐತಿ. ಮತ್ತು ನಿಮ್ಮ ಕೊಂಬಾಪರ್ನಿಗೂ ಕೂಡ ನಾನು ಸೆಟ್ ಕೊಡತ್ತೀನಿ. ನಿಮ್ಗೆ ಯಾವುದು ಬೇಕು ಮತ್ತು ನೀವು ತೊಗೊಂಡವ್ರೆ ಆಗಿದ್ರಪ್ಪ ಅಂತಂದ್ರೆ ಮಾತ್ರ ನೀವು ನನಗೆ ಮೆಸೇಜ್ ಹಾಕ್ರಿ. ಸೊ ಸ್ಕ್ರೀನ್ಶಾಟ್ ತೆಗೆದು ಹಾಕ್ರಿ. ಸೊ ಐತಂದ್ರೆ ಐತತ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತೀನಿ. ಇರ್ಲಿಕ್ಕಪ್ಪ ಅಂತಂದ್ರೆ ನೀವೊಂದು ಯಾವುದಾದ್ರು ಕೇಳಕ್ಕೆ ಹಚ್ಚಿರ್ತೀರಿ, ಅದು ವೀಡಿಯೋದಾಗ ತೋರಿಸಿದ್ರಲ್ಲ ಅಕ್ಕ ಅದು ನಮಗೆ ಬೇಕಂತ ಹೇಳ್ತೀರಿ. ಬಟ್ ವೀಡಿಯೋದಾಗ ಸುಮಾರು ಐಟಮ್ಸ್ ತೋರಿಸಿರ್ತೀನಿ, ಯಾವುದು ಏನು ಎಂತ ಅಂತ ನನಗೆ ಹೆಂಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ನೀವು ಒಂದು ಫೋಟೋ ತೆಗೆದು ನನಗೆ ವಾಟ್ಸಪ್ ಮಾಡಿ ಇದು ಐತೆ ಅಕ್ಕ, ಇದ್ರ ರೇಟ್ ಎಷ್ಟು ಅಂತ ಕೇಳಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಪಟ್ ಅಂತೇಳಿ ಐತಂದ್ರೆ ಐತಂತ ಹೇಳ್ಬಿಡ್ತೀನಿ, ಇರ್ಲಿಕ್ಕಂದ್ರೆ ಇಲ್ಲ ಅಂತ ಹೇಳ್ತೀನಿ. ನಿಮಗೂ ಟೈಮ್ ಇಷ್ಟ ಆಗಲ್ಲ, ನನಗೂ ಟೈಮ್ ಇಷ್ಟ ಆಗಲ್ಲ. ಸೊ ಆ ಕಾರಣಕ್ಕಾಗಿ ಮತ್ತೇನು ಬೇರೆ ಉದ್ದೇಶ ಇಲ್ಲರಿ. ಹಾಗೆಯೇ ನಿಮ್ಗೆ ಒಳ್ಳೊಳ್ಳೆ ಆಫರ್ ಇದ್ರೊಳಗೆ ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಇವಾಗ ಡಿಸೆಂಬರ್ ಆಫರ, ಸೊ ಜನವರಿ ಆಫರು ಕೂಡ ಬರ್ತಾವೆ, ನೋಡಿ ಸಪೋರ್ಟ್ ಮಾಡಿರಿ. ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ಸೂಪರ್ ಆಗಿರುವಂಥ ಸಾರೆ ಟಿಶ್ಯೂ ಸಿಲ್ಕ್ ನೋಡ್ರಿ, ಎಕ್ದಮ್ ಸಾಫ್ಟ್ ಐತಿ, ಸ್ಮೂತ್ ಐತಿ, ಮಸ್ತ್ ಶೈನ್ ಐತಿ ನೋಡೋಕ. ಟಿಶ್ಯೂ ಸಿಲ್ಕ್ ನೋಡ್ರಿ, ಸಖತ್ ಕಲರ್ ಕಾಂಬಿನೇಷನ್, ಲೈಟ್ ಕಲರ್ ಒಳಗಡೆ ಬರ್ತೈತಿ. ಬಾತ್ಕೊಳ್ಳಿ ಡಿಸೈನ್ ಐತಿ, ಬಾರ್ಡ್ರು ಗೋಲ್ಡನ್ ಅಂಡ್ ರೆಡ್ ಕಲರ್ ಮಿಕ್ಸ್ ಐತಿ. ವೆಡ್ಡಿಂಗ್ ಕಲೆಕ್ಷನ್, ಸೊ ಲಿಮಿಟೆಡ್ ಸ್ಟಾಕ್ ಐತಿ. ಸಖತ್ ಆಗಿರುವಂತ ಕಲೆಕ್ಷನ್ಗಳು ಇದಾವ. ಸೊ ಈ ಸೀರೆ ಯಾರಿಗೆ ಬೇಕಾ ಫಟ್ ಅಂತೇಳಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಥ್ಯಾಂಕ್ ಯು. ನನ್ನ ಹತ್ರ ಎಲ್ಲ ನಾಲ್ಕು ಸೀರೆಗಳು ಇದ್ರೂ ಕೂಡ ಎಲ್ಲ ಥರದ್ದು ವೆರೈಟಿ ಒಳಗೆ ಸೀರೆಗಳನ್ನ ತರಿಸಿದ್ದೀನಿ. ಒಬ್ಬೊಬ್ಬರದ್ದು ಟೇಸ್ಟ್ ಒಂದೊಂದು ಥರ ಇರ್ತೈತಿ. ಏನಕ್ಕ ನಿಮ್ಮ ಬ್ಲಾಗ್ದಾಗ ವಿಡಿಯೋ ಆ್ಯಡ್ ಮಾಡ್ತಿರ್ತೀರಿ, ಇದೆಲ್ಲ ಹಾಕ್ಬೇಡ್ರಿ, ಬೋರ್ ಆಗುತ್ತೆ ನೋಡೋಕ್ಕಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ನನ್ನ ಹೊಟ್ಟೆ ಪಾಡು, ದಯವಿಟ್ಟು ಸಪೋರ್ಟ್ ಮಾಡಿರಿ. ಇವರು ದಹಿ ಪುರಿ ಬೇಕಂದ್ರಿ, ಅವ್ರಿಗೆ ದಹಿ ಪುರಿ, ನಾ ದಹಿ ವಡೆ ತೊಗೊಂಡು ನೋಡ್ರಿ, ಬಾಯಿನ ಶೈ ಇಲ್ಲ. ಸೊ ಹಾಗಾಗಿ ಸಂಸಾರದಾಗ ಏನು ಮಾಡಿದ್ರಿ, ಏನೈತ್ರಿ, ಏನು ಮಾಡಿದ್ದು ಮಕ್ಕಳಿಗೆ ಮನೆ ಸಂಬಂಧ ಅಲ್ಲ. ಯಾವಾಗಾರ ಒಂದ್ಸಲ ಈ ಥರ ತಿನ್ನೋದು ಬೆಸ್ಟ್. ಸೊ ಚಮಚ ಬಿಟ್ಟು ಕೈಲಿ ನೀವೆಲ್ಲ ಅಳಗಡೆ ಆಗತ್ತದ್ರಿ ಮುಂದಿಂದು. ಅದು ಬೀಳತ್ತನ ಅವನಿಗೆ ಹಿಂಗೆ ಆಗದ. ಮತ್ತು ನೀವು ಅಳಗಾಡ್ಸ್ಕೊಬೇಡ ಮುದ್ದ ಮೆಚ್ಚಿಗೆ ಬಿದ್ದು ಅಂತ ಚಂದ ಕಾಣಲ್ರಿ ಪಿಲ್ಲೆ. ಯಾವ ಕೂಸ ಈ ಕಡೆ ಸೈಡಿಗೆ ತಿನ್ನು. ಮುಂದಿಂದ ಹಾಲು ಕಚ್ಚುತ್ತಾರಲ್ರಿ, ಮುಂದಿಂದ ಅಳಗಾಡಕತ್ತಾವು. ನಿಮ್ಗೆ ಕಂಫರ್ಟಬಲ್ ಅನ್ಸ ದಯಪುರಿ ತಿನ್ನನ್ ಬರ್ರಿ. ಮಾಡೋದನ್ನ ಸಣ್ಣ ಗಡಿ ಮಾಡು. ನಡಿ ಮಕ್ಕಳಿಗೆ ಸೆನೆಸ್ಕೊಂಡು ನೈಟ್ಸ್ ತಿಂದು ಈಗ ಮನೆ ಕಡೆ ಹೊಟ್ಟೆ ನೋಡ್ರಿ. ಹೋಗ್ತಾ ಹೋಗ್ತಾ ಮೆಡಿಕಲ್ನ ಮೆಡಿಸನ್ ತೊಗೊಂಡು ಹೋಗ್ಬಿಡ್ತೀನಿ. ಅಲ್ಲಿ ನಾವು ಬಾಡಿಗೆದ್ದು ಕಡೆ ಮಾಶಳ್ಕರ್ ಅಂತೇಳಿ ಚಲೋ ಇದ್ರು ಡಾಕ್ಟ್ರ. ಅಲ್ಲಿ ಹೋಗಿ ಬಂದ್ರೆ ಆರಾಮ ಅನ್ಸತ್ತೆ ರೀ ಲಗೂಟ, ಬಟ್ ಅಲ್ಲಿ ದೂರ ಆಗುತ್ತದು. ನೋಡ್ರಿ ಮನೆಗೆ ಹೋಗಮ್ಮಿ ಸದ್ಯಕ್ಕೆ. ಈ ಕಡೆ ನಡಿ, ಈ ಕಡೆ ಮೋ
ಸ್ಟೇಟ್ ಹೋಗೋಣ ಅಪ್ಪು ನಾಟಕ ಮಾಡಬೇಡ ನಡಿ ಸಾಯಂಕಾಲ ಬರ್ಬೇಕ್ರಿ ಇಲ್ರಿ 5-6 ಗಂಟೆ ಮೇಲೆ ಫುಲ್ ರಶ್ ಇರುತ್ತೆಲ್ಲ ಡೇ ಟೈಮ್ನಾಗ ಸ್ವಲ್ಪ ಕಡಿಮೆ ನೈಟ್ ಬಂದ್ರೆ ಫುಲ್ ಎಲ್ಲ ಗದ್ಲ ಅಂದ್ರೆ ಗದ್ಲಿ ಇರುತ್ತೆ ನೋಡ್ರಿ ನೋವಿಪೇಟೆ ಅಂತೇಳಿ ಫೇಮಸ್ ಇಲ್ಲಿ ಏನರ ಹೆಣ್ಮಕ್ಳದ ಸಾಮಗ್ರಿಗಳು ಜಾಸ್ತಿ ಸಿಗ್ತಾವೆ ಇಲ್ಲಿ ಮನೆಗೆ ಹೋಗೋಣ ಬರ್ರಿ ಔಷಧ ನೋಡ್ರಿ ಕೆಮ್ಮಿಂದಿದು ಕೆಮ್ಸೋದು ಮಾತಾಡಿದಾಗ ಕೆಮ್ಮು ಎದಿಗೆ ಬಂದಂಗೆ ಆದಂಗೆ ಆಗುತ್ತೆ ಮತ್ತು ಕೆಮ್ಮು ಕಪ್ಪ ಬರತ್ತದ್ರಿ ನತ್ತಿ ಎದಿ ಕಪ್ಪು ಬೇಡ ಫ್ರೀ ಆಗ್ತದೆ ನಾನು 0ರಿಂದ ಎಕ್ದಮ್ 100ಕ್ಕೆ ಹೋಗೀನಿ ಎಂದು ಹೊರಗಡೆ ಅಡ್ಡಾಡ್ಲಾರ್ದಾರ ಒಮ್ಮೆ ಹಿಂಗೆಲ್ಲ ಕೆಲಸಗಳು ಮಾಡ್ಕೊಂಡು ತೊಗೊಳಕತ್ತೀನಲ್ಲ ಹಂಗಾಗಿ ಸ್ವಲ್ಪ ಇದು ಭಾಳ ಆಗೈತ್ರಿ ಸ್ಟ್ರೆಸ್ ಭಾಳ ಆಕತ್ತದ ಬಿಸ್ನೆಸ್ ನೋಡ್ಕೊಳೋದು ಮನೆ ಕೆಲಸ ನೋಡೋದು ಊರ್ಲಿಂದ ಬರೋಣ ಎಲ್ಲ ಸ್ವಚ್ಛ ಮಾಡ್ಕೊಳೋದು ಮಕ್ಕಳದ ಅಭ್ಯಾಸ ಅಡುಗೆ ಕೆಲಸ ಸ್ವಲ್ಪ ಅಮೌಂಟ್ ಹಾಕೋದು ಎಲ್ಲ ವಾಟ್ಸಪ್ದಾಗ ಫೋಟೋಗಳು ಕಳಿಸಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಳೋದು ಅವನ್ನೆಲ್ಲ ಬರೆದು ಹಾಕೋದು 1 ಎಲ್ಲ ಫುಲ್ ಅದೇ ಹೇಳ್ತೀನಲ್ಲ 0ರಿಂದ 100ಕ್ಕೆ ಹೋಗಿನಿ ಒಮ್ಮೆ ಹಂಗಾಗಿ ಒಂದು ಸ್ವಲ್ಪ ದಿನ ಹೈರಾಣ ಅಂತ ಅನಿಸ್ತೈತಿ ಕರೆ ನಮ್ಮಮ್ಮ ಹೆಂಗೆ ಮಾಡ್ತಾಳೆ ಗಟ್ಟಿ ನೋಡ್ರಿ ನಮ್ಮವ್ವ ಭಾಳ ಗಟ್ಟಿ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ಲು ಏನೋ ನಾವೆಲ್ಲ ಸಣ್ಣವ್ರಿದ್ದಾಗ ಸ್ವಲ್ಪ ಮುಕ್ಕೊಂದು ಎದ್ದು ಅಂದರೆ ನನಗೂ ಸಮಾಧಾನ ಆಗತ್ತೆ ರೀ ಔಷಧ ತೊಗೊಂಡು ಸ್ವಲ್ಪ ಮಕ್ಕೋತೀನಿ ಇದೆಲ್ಲ ಒಂದು ಸೌಂಡ್ ಕೆಮ್ಮು ಬಂತಂದ್ರೆ ನತ್ಯಾಗ ಊಟ ತೊಗೊಂಡು ಜಡ್ದಂಗೆ ಆಗುತ್ತೆ ಆ ಪರಿ ಹಾಕತ್ತದ ಸ್ವಲ್ಪ ಅನ್ಕೊಂಡು ಆಮೇಲೆ ಸಿಗ್ತೀವಿ ಈಗ ಸಾಯಂಕಾಲ ಆಗೈತೆ ನೋಡ್ರಿ ಮ್ಯಾಗಿ ತರ್ಸೀನಿ ಮ್ಯಾಗಿ ಮಾಡಿಕೊಟ್ರಾಯ್ತು ಅಂತೇಳಿ ಚಟಕ್ ಮಟಕ್ ಒಟ್ಟು ಬಾಯಿಗೆ ರುಚಿ ಇಲ್ಲ ಅದಕ್ಕೆ ಏನು ತಿನ್ಬೇಕಂತ ಜೀವ ಬಗ್ಸಕತ್ಬಿಟ್ಟೈತಿ ಹಾಗಾಗಿ ಮ್ಯಾಗಿ ತರಿಸೀನಿ ಸೊ 2 ಮಿನಿಟ್ಸ್ ಮ್ಯಾಗಿನೂ ಕೂಡ ಆಲ್ರೆಡಿ ಆಗೈತ್ರಿ ಸೊ ನಮ್ಮ ಸರು ಮೊನ್ನೆ ಮಸ್ತ್ ಮಾಡಿದ್ಲು ನೋಡ್ರಿ ಅದು ನೆನ್ಸ್ಕೊಂಡಂಗೆ ಆಗ್ಬಿಟ್ಟೈತಿ ಈಗ ಸರ್ವ್ ಮಾಡಿದ ಮ್ಯಾಗಿ ಬಟ್ ನನಗೆ ಅಷ್ಟೊಂದೇನು ಪೇಷನ್ಸ್ ಇಲ್ಲ ಅದೇನೇ ಮ್ಯಾಗಿ ಕ್ಯೂಬ್ ಅಂತ ಸಿಗ್ತಾವಂತ ಟೇಸ್ಟಿಂಗ್ದು ಅವೇನೋ ನಾನು ತರಿಸಿಲ್ಲ ಈಗ ಹೆಂಗೆ ಮಸಾಲ ಮ್ಯಾಗಿದು ಪಕೆಟ್ ಇರುತ್ತೆ ಅದನ್ನ ಹಾಕಿ ಅದ್ರ ಕೂಡ ಬಂದಿದ್ದು ಮಸಾಲೆ ಹಾಕಿ ಒಂದು ಚಿಟಿಗೆ ಉಪ್ಪು ಹಾಕಿನ ಅಷ್ಟೇ ನಮ್ಮದು 2 ಮಿನಿಟ್ಸ್ ಮ್ಯಾಗಿದ ಕೆಲಸ ಇದನ್ನು 3 ತಾಟ್ ಇಟ್ಟೀನಿ ರೀ ಅವ್ರಿಗೆ ಕೊಡ್ತೀನಿ ಏನು असं असं करायचं आलं ना मी रॅबिटचं असं खाली असं केलं ते असं असं वरतं ನಾ ಹಮೇಜಿ ಪ್ಯಾರ್ ಹೋಗೈ ಅಂತ ಯಾವ್ದೋ ರೀಲ್ಸ್ ಬಂದೈತಲ್ರಿ ಎಲ್ಲ ಕಡೆ ಅದೇ ನಡೆದೈತಿ ಸೊ ನಮ್ಮದು ಆಲ್ರೆಡಿ ಅಡುಗೆ ಆಗೈತಿ ಸಿಂಪಲ್ ಅಡುಗೆ ಅಂದರೂ ಟೇಸ್ಟ್ ಭಾರಿ ಆಗಿರ್ತೈತಿ ಏನಂತ ಹೇಳ್ತೀನಿ ಇವ್ರದ್ದು ಅಭ್ಯಾಸ ಮುಗೀತು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ರೀ ನಾನು ಏನಾದರೂ ಹೇಳ್ಕೊಡ್ತೀನಿ ಅವ್ರಿಗೆ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಒಟ್ಟು ಅವರಿಗೂ ಸ್ವಲ್ಪ ಬಿಸಿ ಇಡಬೇಕು ಪಪ್ಪ ಅದು ಕೊಟ್ಟಾರಂತ ನಿಗಟ್ ಖುಷಿ ಆಗೈತೆ ನೋಡ್ರಿ ಈಗ ಎಷ್ಟು ಸರಿ ತೆಗೆದು 2 ಸರಿ ಹಾಕ್ಕೊಂಡೆ ಅದನ್ನು ಅದನ್ನು ತೆಗಿಬೇಡ ಅದು ಮತ್ತೆ ಲೂಸ್ ಆಗುತ್ತೆ ನೋಡೋದು ಸುಮ್ಮ ಮಕ್ಕೊಂಡಿಂದ ಹಂಗೆ ಬಿಟ್ಬಿಡು ಹಾಂ ಬಾಯಿ ರುಚಿ ಕೆಟ್ಟೈತ್ರಿ ಅದಕ್ಕೆ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಎಣ್ಣೆ ಉಪ್ಪು ಮಸಾಲೆ ಖಾರ ಹಾಕಿ ಈ ಥರ ಮಾಡೀನಿ ಸೌತೆಕಾಯಿ ಗಜ್ಜಿರೋದನ್ನು ಹಾಕ್ಕೊಂಡ್ರೆ ರುಚಿ ಆಗುತ್ತೆ ಈಗ ಇಷ್ಟ ಸಾಕು ಈಗ ಇಷ್ಟ ಐತಿ ಇದನ್ನ ಮಾಡ್ಕೊಂಡೀನಿ ಚಪಾತಿ ಮಾಡಿ ನೋಡ್ರಿ ಬಿಸಿ ಬಿಸಿ ಒಂದಿಷ್ಟು ಚಪಾತಿ ಮಾಡೀನಿ ಅನ್ನ ಮಾಡಲಿಲ್ಲ ನಮ್ಮ ಮನ್ಯಾಗ ಮಾಡ್ದಾಗ ಉಣ್ಲಿಕ್ಕೆ ಬಲವತ್ತು ಮಾಡಾರ್ದಾಗ ನನಗೆ ಕೇಳ್ತಿರ್ತಾರೆ ರೀ ಒಮ್ಮೆ ಮಾಡಿ ಕೆಡ್ಸೋದಕ್ಕಿಂತ ಮಾಡಾರ್ದ ಬೇಷ್ ಅಂತ ನಾನು ಅನ್ಕೋತೀನಿ ನಮ್ಮ ಯಜಮಾನಪ್ಪಂದು ಊಟದ್ದೇನು ಬರಸಿಲ್ಲ ಹೊರಗೆ ತಿಂತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನಾವಂತರೂ ಈ ಸದ್ಯಕ್ಕೆ ಬಿಸಿ ಚಪಾತಿ ಇದನ್ನು ಊಟ ಮಾಡಿಬಿಡ್ತೀವಿ ಫ್ರೆಂಡ್ಸ ಯಾಕಂದ್ರೆ ಮೊನ್ನೆ ಮಾಡಿದ್ದ ಅಡುಗೆ ಒಳಗೆ ಅರ್ಧಕ್ಕರ್ಧ ಮರ್ದಿನ ಚೆಲ್ಲೀನಿ ರೀ ಫ್ರೆಂಡ್ಸ ಚೆಲ್ಲಿ ವೇಸ್ಟ್ ಮಾಡೋದಕ್ಕಿಂತ ಹಂಗೆ ಇದ್ದದ್ದು ಬೇಯಿಸಿ ಊಟದ್ದು ಎಷ್ಟು ಹೈರಾಣಾಗಿರ್ತೈತೆ ಒಂದೊಂದು ಸರಿಗೆ ಬಟ್ ಸೊಕ್ಕು ಮಾಡ್ತಾರೆ ರೀ ನಮ್ಮ ಮನ್ಯಾಗ ಒಬ್ಬೊಬ್ರು ಅದಾರ ಅದಕ್ಕೆ ಒಂದೊಂದು ಸರಿಗೆ ಅದ್ರದ್ದು ಬೆಲೆ ಏನು ಅನ್ನೋದು ಗೊತ್ತು ಇದ್ರೂ ನಾಟಕಗಳು ಮಾಡ್ತಾರೆ ಅನ್ನಪೂರ್ಣೇಶ್ವರಿಗೆ ಯಾವತ್ತೂ ಅವಮಾನ ಮಾಡಬೇಡ್ದ್ರಿ ಫ್ರೆಂಡ್ಸ್ ಇಲ್ಲದಾಗ ಪರವಾಗಿಲ್ಲ ಇದ್ದಾಗೂ ಸೊಕ್ಕು ಮಾಡಿ ಅದ ಬೇಕು ಇದ ಬೇಕಂತ ನಾಟಕ ಮಾಡ್ತಾರೆ
ಬಾ ಏನು ಮಾಡ್ಬೇಕು ನೋಡ್ರಿ, ತೆಗೆದಿಡ್ತೀನಿ ಸೈಡಿಗೆ. ಬೇಕಂದ್ರೆ ಚಪಾತಿ ಪಲ್ಯ ತಿನ್ನಲಕ್ಕ ಹೊರಗೆ ತಿಂದು ಬಂದಿರ್ತಾರ, ಮನೆಗೆ ಬರ್ನ ಸೊಕ್ಕು ಮಾಡ್ತಾರೆ ರೀ. ಇಲ್ಲೊಂದು ಸ್ವಲ್ಪ ಲೈಟಾಗಿ ಏನೋ ತಿಂದು ಬಂದೀನಿ ನಾವು ಅಲ್ಲೇ ಅಂತಂದ್ರೆ ಪರವಾಗಿಲ್ಲ. ಎಲ್ಲ ತಿಂದು ಬರೋದು ಮನೆಗೆ ಬರ್ನ ಸೋಗ್ ಮಾಡೋದು, ಅದು ಕಡಿತು ಇದು ಕಡಿತು, ಅದನ್ನು ನುಸ್ತು ಇದು ನುಸ್ತು ಅಂತೇಳಿ ನಮಗೆ ಹುಚ್ಚುರ ತೆಗೆಯೋದು ನಮ್ಮ ಯಜಮಾನಪ್ಪನ ಕೆಲಸ ರೀ. ಉಣ್ತಾರಂತೇಳಿ ಸೈಡಿಗೆ ಎತ್ತಿ ಹಿಡ್ದಿನ ಉಣ್ಲಿಕ್ಕೆ ಬಲ್ಲ ಅವತ್ತು. ಇವತ್ತು ಉಣ್ಣಂಗಿಲ್ಲ ಬಿಡು ಓಲಕ್ಕ ಕಡೆ ಅಂತ ಸ್ವಲ್ಪ ಲೈಟಾಗಿ ಏನಾದರೂ ತೆಗೆದು ಮಾಡಿಟ್ಟಿದ್ದೆ ಅಂದ್ರೆ ಅವತ್ತು ಅದು ಬೇಕು ಇದು ಬೇಕು ನಾಟಕಗಳು ಚಲೋ ಆತ ನಮ್ಮ ಮನೆ. ನಮಗೂ ಸೊಗಸಿಲ್ರಿ, ಹಂಗಾಗಿ ಬ್ಯಾಸರಾಗಿ ಚಿರ್ಡಿ ಬಂದ್ಬಿಡುತ್ತೆ ಜೀವ. ಇದು ಎಷ್ಟು ರುಚಿ ಕೊಡ್ತು ಗೊತ್ತೇನು ರೀ ಇದು ಹಿಂಗತೆ ಮಾಡಿದ್ದು. ಗಟ್ಟಿ ರೊಟ್ಟೆಗಂತೂ ಇನ್ನೂ ಸೂಪರ್ ಆಗುತ್ತೆ ಇದು. ಸೊ ನಾನು ಪಟ ಪಟ ಊಟ ಮಾಡ್ತೀನಿ ರೀ. ಇವ್ರಿಗಂತೂ ಅಯ್ಯ ಹಂಗೆ ಕೂತಿಯಲ್ಲ ಉಣು. ಹಾಂ ತಿನ್ನು ಇದಕ್ಕೆ ಸರಿ. ಒಂದು ಸ್ವಲ್ಪ ಹೊತ್ತು ಮಾಡ್ತಿಂದ್ರೆ ತಿಕ್ಕಟ್ಟು ಹೋಗುತ್ತಾನ ಶಾಣೆ. ನೋಡ್ರಿ ಒಂದು ಎಳೆ ತಾಳಿ ಚೈನು ಕೂಡ ಬಂದಿದ್ದಾವೆ. ಶಾರ್ಟ್ ತಾಳಿ ಡೈಲಿ ವೇರ್ ಮಾಡ್ಬೋದು. ಬಿಸಿ ನೀರು ತಣ್ಣೀರು ಯಾವುದ್ರಾಗ ಹಾಕಿದ್ರು ಕೂಡ ಆರಾಮ್ಸೆ ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ. ಈಗಿನ ಬಂಗಾರ ಧಾರಣೆಗೆ ನಾವು ಅಷ್ಟೊಂದು ಅಮೌಂಟ್ ಕೊಟ್ಟು ತೊಗೊಂಡು ಆಗದೆ ಇದ್ರೂ ಕೂಡ ಈ ಥರದ್ದು ಹಾಕ್ಕೊಂಡ್ರು ಯಾರು ಕ್ವಶನ್ ಮಾಡೋರು ಯಾರು ಇರ್ತಾರೆ. ನೋಡೋಕ್ಕಂದ್ರೂ ಸೇಮ್ ಗೋಲ್ಡ್ ಥರನೇ ಕಾಣಿಸ್ತವ, ನಿಮ್ಗೆ ಯಾವುದೇ ಡೌಟ್ ಬೇಡ. ಚೆನ್ನಾಗಿ ಬರ್ತಾವ, ಬಾಳಿಕೆ ಬರ್ತಾವ. ಸೊ ಈ ಥರದ್ದು ಹಾಕೋರಿ, ಎಲ್ಲರ ಹೊಂಟ್ರ ಮಾಡಿದಾಗ ಬಿಂದಾಸಿಂದ ಹೆದರಿಕೆ ಇಲ್ಲಾರ್ದು ಹಾಕೊಂಡು ಹೋಗ್ಬೋದು ಅಂತೇಳಿ ಪಟ್ ಬುಕ್ ಮಾಡ್ಕೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.